ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಇವತ್ತು ನಾವು RRB NTPC ಅಂಡರ್ ಗ್ರಾಜುಯೇಟ್ನ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಹಾಗೂ ಅಂಡರ್ರೇಟೆಡ್ ಟಾಪಿಕ್ ಆಗಿರುವಂತಹ LCM HCF ಏನಿದೆ ಅದರ ಟಾಪ್ ಕ್ವಶನ್ಸ್ ಅನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ರೀಸೆಂಟ್ ಆಗಿ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ಆಯ್ತಲ್ವಾ, ಅದರಲ್ಲೂ ಸಮೇತ ಪ್ರಶ್ನೆಗಳು ಇದೆ. ಸೊ ಟಫೆಸ್ಟ್ ಕ್ವಶನ್ಸ್ ನ ಈಸಿಯಾಗಿ ಸೆಕೆಂಡ್ಸ್ ಅಲ್ಲಿ ಸಾಲ್ವ್ ಮಾಡೋದು ಹೇಗೆ ಅಂಡ್ ಎಲ್ಲ ಟೈಪ್ಸ್ ಸಮೇತ ನಾವು ಈಸಿಯಾಗಿ ಸಿಂಪಲ್ ಆಗಿ ಮಾಡಬಹುದು. ಕಾನ್ಸೆಪ್ಟ್ ಗೊತ್ತಿದ್ರೆ ಎಲ್ಲ ಟೈಪ್ಸ್ ಮಾಡ್ಬೋದು. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್, the HCF and the LCM of two numbers are 91 and 546 respectively. If one of the number is 182, find the other one ಅಂತ ಇದೆ, ರೈಟ್? ಸೊ ಎರಡು ಸಂಖ್ಯೆಗಳ HCF ಮತ್ತು LCM 546 ಆಗಿದೆ ಅಲ್ವಾ? ಸೊ ಫಾರ್ಮುಲಾ ಏನು? LCM ಇಂಟು HCF is equal to ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್, ರೈಟ್? ಸೊ HCF ಕೊಟ್ಟಿದ್ದಾರೆ 91 ಅಂಡ್ LCM ಕೊಟ್ಟಿದ್ದಾರೆ 546 ಮತ್ತು ಒಂದು ಸಂಖ್ಯೆ 182 ಆಗಿದ್ರೆ ಅಲ್ವಾ? ಒಂದು ಸಂಖ್ಯೆ 182 ಆಗಿದ್ರೆ ಇನ್ನೊಂದು ಸಂಖ್ಯೆಯನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ, ರೈಟ್? ಸೊ 1 2 1 ಅಂಡ್ 2 14 ಆಯಿತು ಅಲ್ವಾ? ಸೊ 7 3 ಇದೆ. ಸಿಂಪಲ್ ಆಗಿ ನಮ್ಗೆ ಸೊಲ್ಯೂಷನ್ ಬಂದ್ಬಿಡ್ತು. ಇದು ಸಿಂಪಲ್ ಕ್ವಶನ್ಸ್, ರೈಟ್? ಸೊ LCM HCF ಟಫೆಸ್ಟ್ ಕ್ವಶನ್ಸ್ ಇದಾವೆ, ಅದನ್ನು ಸಮೇತ ಮಾಡೋಣ. ಕೊನೆವರೆಗೂ ನೋಡಿ. ಕೊನೆವರೆಗೂ ನೋಡಿದ್ರೆ ಅಂಡರ್ ಗ್ರಾಜುಯೇಟ್ ಅಲ್ಲಿ ಯಾವುದೇ ಒಂದು ಪ್ರಶ್ನೆ ಬರಲಿ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ತೀರಾ, ರೈಟ್? ಸೊ ದ HCF and LCM of two numbers are 11 and 330 respectively. If one of the numbers is 110, find the other one ಅಂತ ಇದೆ. ಸೇಮ್ ಫಾರ್ಮುಲಾ ಏನು? LCM ಇಂಟು HCF is equal to ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಸೊ LCM ಎಷ್ಟು? 330 ಮತ್ತು HCF ಎಷ್ಟು? 11 is equal to ಒನ್ ನಂಬರ್ ಎಷ್ಟು? 110 ಅಲ್ವಾ? ಸೊ 11 1 11 1 0 0 ಹೋಯಿತು. ಅದರ ಸೊಲ್ಯೂಷನ್ ಏನು? 33. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ಸೇಮ್ ಟೈಪ್ ಆಫ್ ಕ್ವಶನ್. ಓಕೆ, ಡಿಫರೆಂಟ್ ಟೈಪ್. ಓಕೆ, ಸೊ ದ ಪ್ರಾಡಕ್ಟ್ ಆಫ್ ದ LCM and HCF ಆಫ್ ಟೂ ನಂಬರ್ಸ್ ಈಸ್ 150. ದ ಡಿಫರೆನ್ಸ್ ಆಫ್ ದ ಟೂ ನಂಬರ್ಸ್ ಈಸ್ 5. ಫೈಂಡ್ ದ ನಂಬರ್ಸ್ ಅಂತ ಕೇಳಿದ್ದಾರೆ. ಎರಡು ಸಂಖ್ಯೆಗಳ LCM ಮತ್ತು HCF ಗಳ ಗುಣಲಬ್ಧ 150 ಆಗಿದೆ. ಆ ಎರಡು ಸಂಖ್ಯೆಗಳ ವ್ಯತ್ಯಾಸ 5 ಆಗಿದೆ. ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಬನ್ನಿ. ಸೊ LCM X ಅಂತ ತಗೊಳ್ತೀನಿ, HCF Y ಅಂತ ತಗೊಳ್ತೀನಿ, ರೈಟ್? ಇದು ಪ್ರಾಡಕ್ಟ್ ಏನಾಗಿದೆ? 150 ಆಗಿದೆ ಅಂತೆ. ಸೊ ಇದರ ಡಿಫರೆನ್ಸ್ ಅಂದ್ರೆ X ಮೈನಸ್ Y ಏನಾಗಿದೆ? 5 ಆಗಿದೆ ಅಂತೆ. ಹಾಗಾದ್ರೆ ಆ ಸಂಖ್ಯೆಗಳನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಎರಡು ಮಲ್ಟಿಪಲ್ ಮಾಡಿದ್ರೆ ಏನು ಬರಬೇಕು? 150 ಬರಬೇಕು. ಇವೆರಡನ್ನ ಡಿಫರೆನ್ಸ್ ವ್ಯತ್ಯಾಸ ಏನು ಬರಬೇಕು? 5 ಬರಬೇಕು. ಸೊ 15 ಇಂಟು 10 ಎಷ್ಟು? 150 ಬಂತು. 15 ಮೈನಸ್ 10 ಎಷ್ಟು? 5. ಸೊ ಫಸ್ಟ್ದು ಆನ್ಸರ್ ಆಗಿರಬಹುದು, ರೈಟ್? ಸೊ ಎರಡನೇದು 15 ಇಂಟು 20 ಎಷ್ಟು? 300. ಇದಾಗಲ್ಲ. 20 ಇಂಟು 25 ಎಷ್ಟು? ಸೊ ದಟ್ ಈಸ್ 500. ಇದು ಆಗಲ್ಲ. 30 ಇಂಟು 25 ದಟ್ ಈಸ್ 750. ಆಗಲ್ಲ. ಸೊ ಒಂದೇ ಆಪ್ಷನ್ ನಮಗೆ ಇರೋದು. ಆ ಥರ ಆಪ್ಷನ್ ಮುಖಾಂತರನ ನಾವು ಹೋಗ್ಬೋದು, ತೊಂದರೆ ಇಲ್ಲ. ಸೊ ಆಪ್ಷನ್ಸ್ನ ಯೂಸ್ ಮಾಡಿಕೊಂಡ್ರೆ ಇನ್ನೂ ಸೆಕೆಂಡ್ಸಲ್ಲಿ ಬರುತ್ತೆ, ರೈಟ್? ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಗ್ರೇಟೆಸ್ಟ್ ನಂಬರ್ ದಟ್ ವೆನ್ ಡಿವೈಡಿಂಗ್ 183, 127 ಅಂಡ್ 211 ಲೀವ್ಸ್ ದ ಸೇಮ್ ರಿಮೈಂಡರ್ ಈಚ್ ಟೈಮ್? ಸೊ ಕೆಳಗಿನವುಗಳಲ್ಲಿ ಯಾವುದು 183, 127 ಮತ್ತು 211 ಭಾಗಿಸಿದಾಗ ಪ್ರತಿ ಸಾರಿ ಒಂದೇ ಆವೇಶ ಅಂದ್ರೆ ಒಂದೇ ರಿಮೈಂಡರ್ ಬರುವಂತೆ ಮಾಡುವ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಳಿದ್ದಾರೆ, ರೈಟ್? ಸೊ ಆಪ್ಷನ್ ಮುಖಾಂತರನೂ ಹೋಗ್ಬೋದು. ಇಲ್ಲ ಸರ್ ಡೈರೆಕ್ಟ್ ಆಗಿ ಅಂದ್ರೆ ಡೈರೆಕ್ಟ್ ಆಗಿ ನಾವು ಮಾಡ್ಬೋದು, ತೊಂದರೆ ಇಲ್ಲ, ರೈಟ್? ನೋಡೋಣ. 183, 127 ಮತ್ತು 211 ಮೂರು ಸಂಖ್ಯೆಗಳಿದೆ. ಸೊ ಮೊದಲು ಡಿಫ್ರೆನ್ಸ್ ನೋಡೋಣ. ಡಿಫ್ರೆನ್ಸ್ ಇಂದ ಮತ್ತೆ ಡಿಫ್ರೆನ್ಸ್ ತೆಗೆದ್ರೆ ಒಂದು HCF ಸಿಗುತ್ತೆ, ರೈಟ್? 13 7 ಹೋದ್ರೆ 6, 17 12 ಹೋದ್ರೆ 5. ಇಲ್ಲಿಂದ 56 ಸಿಕ್ತು, ರೈಟ್? ಸೊ ಇಲ್ಲಿಂದ 11 7 ಹೋದ್ರೆ ಎಷ್ಟು? 4. 20 12 ಹೋದ್ರೆ 8, 84. ಮತ್ತೆ ಡಿಫ್ರೆನ್ಸ್ 14 6 ಹೋದ್ರೆ ಎಷ್ಟು? 8 ಅಂಡ್ 7 5 ಹೋದ್ರೆ 2, 28 ಬಂತು, ರೈಟ್? ಸೊ 28 ಇಂದ ಭಾಗಿಸಿದ್ರೆ ಎಲ್ಲನೂ ಸಮೇತ ಏನು ಬರುತ್ತೆ? ರಿಮೈಂಡರ್ ಸೇಮ್ ಬರುತ್ತೆ. ಸೊ ಆನ್ಸರ್ ಎಷ್ಟು? 28. ಸೊ ಚೆಕ್ ಮಾಡೋಣ ಬರೀ, ತೊಂದರೆ ಇಲ್ಲ. ಸೊ 28 5 140 ಅಂಡ್ 28 6 ಎಷ್ಟು? 168. ಹಾಗಾದ್ರೆ ಇಲ್ಲಿ ಎಷ್ಟು ಉಳಿತು? 15 ಉಳಿತು. ಓಕೆ, ಸೊ 28 4 ಎಷ್ಟು? 28 4
56 and 112, ರೈಟ್. 127 ಅಲ್ಲಿ 112 ಹೋದ್ರೆ ಎಷ್ಟು 10 ಉಳಿತು. ಸೊ 28 6 ಜಾ 6 8 ಜಾ 48 4 ಕ್ಯಾರಿ 6 2 ಜಸ್ಟ್ 12 16 ಇನ್ನೂ ಜಾಸ್ತಿ ಮಾಡಬೇಕು. 28 7 ಜಾ 56 5 7 2 ಜಾ 14 ಪ್ಲಸ್ 5 19 ಅಗೇನ್ 15 ಉಳಿತು. ನೀವು ಈ ಥರ ಆದ್ರೂ ಮಾಡಿ, ಈ ಥರ ಆದ್ರೂ ಮಾಡಿ. ಆರ್ 32ರಿಂದ ಭಾಗಿಸಿ, ಓಕೆನಾ. ಸೊ ಆಮೇಲೆ 30ಇಂದ ಭಾಗಿಸಿ, ಆಮೇಲೆ 28ಇಂದ ಭಾಗಿಸಿ, ಆಮೇಲೆ 25ರಿಂದ ಭಾಗಿಸಿ, ಆರ್ ಈ ಥರನೂ ಭಾಗಿಸಿ. ಆಪ್ಷನ್ ಮುಖಾಂತರನೂ ಹೋಗ್ಬೋದು, ಆರ್ ಡೈರೆಕ್ಟ್ ಆಗಿ ಸಮೇತ ನಾವು ಮಾಡ್ಬೋದು, ತೊಂದರೆ ಇಲ್ಲ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಲೀಸ್ಟ್ ಸ್ಕ್ವೇರ್ ನಂಬರ್ ದಟ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 4 5 6 15 and 18 ಅಂತ ಇದೆ, ರೈಟ್. ಸೊ ನೋಡಿ, ನಾವು ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡಬೇಕು. ಅದೇನಾಗಿರಬೇಕು, ಲೀಸ್ಟ್ ಅಂದರೆ 4 5 6 15 ಮತ್ತು 18ರಿಂದ ಸಂಪೂರ್ಣವಾಗಿ ಭಾಗವಾಗುವ ಕನಿಷ್ಠ ವರ್ಗ ಸಂಖ್ಯೆ ಅಲ್ವಾ. ಇದರಲ್ಲಿ ಎಲ್ಲನೂ ಸಮೇತ ಸ್ಕ್ವೇರ್ ನಂಬರ್ಸ್ ಇದೆ, ರೈಟ್. 900 8100 32,400 ಆ್ಯಂಡ್ 3600. ಲೀಸ್ಟ್ ಇರೋದು 900. ಸೊ ಚೆಕ್ ಮಾಡಿಬಿಡೋಣ ಡೈರೆಕ್ಟಾಗಿ. 4ಇಂದ ಹೋಗುತ್ತಾ? ಸರ್ 4ಇಂದ ಹೋಗುತ್ತೆ. 4ಇಂದ ಹೋಗೋಕ್ಕೆ ಏನಿರಬೇಕು, ಲಾಸ್ಟಲ್ಲಿ ನಮಗೆ ಲಾಸ್ಟ್ 2 ಡಿಜಿಟ್ಸ್ ಏನಾಗಿರಬೇಕು, ಸೊ 4ಇಂದ ಡಿವೈಡ್ ಆಗಬೇಕು. ಸೊ 4ಇಂದ ಹೋಗುತ್ತೆ. ನೆಕ್ಸ್ಟ್ 5ಇಂದ ಹೋಗುತ್ತೆ ಸರ್, ಲಾಸ್ಟಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು. ಮತ್ತು 6ರಿಂದ, 6 ಮೀನ್ಸ್ 2 ಇಂಟು 3 ಅಲ್ವಾ. 3ರಿಂದ 9 ಹೋಗುತ್ತೆ, 2ರಿಂದ ಲಾಸ್ಟಲ್ಲಿ 0 ಹೋಗುತ್ತೆ. 15, ಸೊ 15 6ಲೆ 90 ಹೋಗುತ್ತೆ. 18 5ಲೆ 90 ಹೋಗುತ್ತೆ. ಸೊ ಮುಗೀತು, ನಾವು ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಬೇಕಂದ್ರೂ ಮಾಡ್ಬೋದು. ಇಲ್ಲ ಸರ್ ನಾವು ಮಾಡಬೇಕು ಅಂದರೆ ಮಾಡೋಣ, ಬನ್ನಿ, ತೊಂದರೆ ಇಲ್ಲ. 4 ಅಂದರೆ 2 ಸ್ಕ್ವೇರ್, 5 ಅಂದರೆ 5 ಇಂಟು 1, 6 ಅಂದರೆ 2 ಇಂಟು 3, 15 ಅಂದರೆ 5 ಇಂಟು 3 ಆ್ಯಂಡ್ 18 ಮೀನ್ಸ್ 3 ಸ್ಕ್ವೇರ್ ಇಂಟು 2. ಸೊ ಹೈಯೆಸ್ಟ್ ಪವರ್ ತಗೋಬೇಕಲ್ವ ಎಲ್ ಸಿ ಎಮ್ ಅಂದರೆ, ತಗೊಳ್ಳೋಣ ಬನ್ನಿ. 2 ದ ಹೈಯೆಸ್ಟ್ ಪವರ್ ಸ್ಕ್ವೇರು, 3 ದ ಹೈಯೆಸ್ಟ್ ಪವರ್ 3 ಸ್ಕ್ವೇರ್. ನೆಕ್ಸ್ಟ್ ಯಾವುದಿದೆ, 5 ಇದೆಯಾ, ಇಷ್ಟೇನಾ? ಓಕೆ. ಸೊ 4 ಇಂಟು 9 ಇಂಟು 5, 45 ಇಂಟು 4 ಎಷ್ಟಪ್ಪ, ಎಷ್ಟು 205 ಅಲ್ಲ 20 ಇಂಟು 9 ಸಾರಿ 180 ಆಯ್ತು ಇದು 180. ಸೊ 180 ಎಲ್ಲನೂ ಸಮೇತ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ 180ಅಲ್ಲಿ 6 ಸಂಖ್ಯೆ ಅದು ಹೋಗುತ್ತೆ, ದಟ್ ಈಸ್ 900. 180 ಇಂಟು 5 ಇಷ್ಟು ಮುಗಿತು. ಹೆಂಗೆ ಬೇಕಾದ್ರೂ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಮ್ ಆಫ್ 0.48, 1.20 ಅಂಡ್ 1.68 ಅಂತ ಇದೆ ಅಲ್ವಾ. ಸೊ ಫಸ್ಟ್ ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಎಚ್ ಸಿ ಎಫ್, ರೈಟ್. 0.48 ಅಂದ್ರೆ ಏನು, 0.48 ನಾನು ನಮಗೆ ಪಾಯಿಂಟಲ್ಲಿ ಫೈಂಡ್ ಔಟ್ ಮಾಡೋದು ಕಷ್ಟ ಆಗುತ್ತಂದ್ರೆ 48 ಡಿವೈಡ್ ಬೈ 100 ಮಾಡ್ಕೋಬೋದು. ಬಿಕಾಸ್ ಸೊ 48 ಡಿವೈಡ್ ಬೈ 100 ಮಾಡಿದ್ರೆ 0.48 ಬರುತ್ತೆ, ಹಾಗಾಗಿ ನೆಕ್ಸ್ಟ್ 120 ಡಿವೈಡ್ ಬೈ 100, ಈಗ ಅರ್ಥ ಆಯ್ತು ಅನ್ಕೊಳ್ತಿದ್ದೀನಿ. ನೆಕ್ಸ್ಟ್ 168 ಡಿವೈಡ್ ಬೈ 100. 100 ಯಾಕೆ, ಎಲ್ಲನೂ ಸಮೇತ 100 ಪ್ಲೇಸಲ್ಲಿದೆ, ಸೊ ಹಾಗಾಗಿ 100 ಅನ್ನು ಬರ್ಕೊಳ್ತಿದ್ದೀನಿ. ಓಕೆ. ಈಗ ನೋಡಿ ಎಚ್ ಸಿ ಎಫ್ 48 120 ಮತ್ತು 168ಕ್ಕೆ ಫೈಂಡ್ ಔಟ್ ಮಾಡಬೇಕು, ರೈಟ್. ಸೊ ಡಿಫ್ರೆನ್ಸ್ ಎಷ್ಟು, 48. ಓಕೆ. ಸೊ ಡಿಫ್ರೆನ್ಸ್ ಎಷ್ಟು, 2 11ಲ್ಲಿ ಹಾಕಿದ್ರೆ ರೈಟ್. ಮತ್ತೆ ಡಿಫ್ರೆನ್ಸ್ ಎಷ್ಟು, 24. ಆದರೆ 24 ಡಿವೈಡ್ ಬೈ 100 ಮಾಡಿದ್ರೆ ಎಷ್ಟು ಬರಬೇಕು, 0.24 ಅಲ್ವಾ. ಸೊ ಎಚ್ ಸಿ ಎಫ್ ಬಂತು ನಮಗೆ 0.24. ಸೊ 2 ಆಪ್ಷನ್ ಹೋಯ್ತು. ನೆಕ್ಸ್ಟ್ ಎಲ್ ಸಿ ಎಮ್. ಸೊ ಎಲ್ ಸಿ ಎಮ್ ಅದೇ ಥರನೇ, ಓಕೆನಾ. ಸೊ 48 120 ಆ್ಯಂಡ್ 168ಗೆ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕು. ಅಂದರೆ ಈ 3 ಸಂಖ್ಯೆಗಳು ಒಂದು ಮಲ್ಟಿಪಲ್ಗೆ ಡಿವೈಡ್ ಆಗುತ್ತೆ ಆರ್ ಮಲ್ಟಿಪಲ್ ಆಗುತ್ತೆ ಅಂತ, ರೈಟ್. ಸೊ ಯಾವ ಥರ ಅಂದರೆ 48 ಅಂದರೆ ಏನು, 2 ಕ್ಯೂಬ್ ಇಂಟು 6, ಇಟ್ ಮೀನ್ಸ್ 2 ಟು ದಿ ಪವರ್ ಆಫ್ 4 16 ಆಗುತ್ತೆ ಇಂಟು 3, ಓಕೆನಾ. ಸೊ 120 ಅಂದರೆ 120ನ ಏನಂತ ಬರ್ಕೋಬೋದು, 15 ಇಂಟು 4 60 ಇಂಟು 2, ಇಟ್ ಮೀನ್ಸ್ 2 ಕ್ಯೂಬ್ ಇಂಟು 15 ಆರ್ 5 ಇಂಟು 3, ರೈಟ್. ಸೊ 168ನ 24 ಇಂಟು 7, ಇಟ್ ಈಸ್ 2 ಕ್ಯೂಬ್ ಇಂಟು 3 ಇಂಟು
7 ಕ್ಲಿಯರ್. ಸೊ ಇಷ್ಟು ಮಾಡಿದ್ರೆ ನಮ್ಗೆ ಸೊಲ್ಯೂಷನ್ ಬರುತ್ತೆ. ಬಟ್ ನಾನು ನಿಮಗೆ ಈ ಮೆಥಡನ್ನು ಹೇಳ್ಕೊಡಲ್ಲ. ಯಾಕೆ ಹೇಳ್ಕೊಡಲ್ಲ, ಇಲ್ಲಿ ನೋಡಿ. ಸೊ 480 ಇದೆ, 168 ಇದೆ, ರೈಟ್. ಸೊ 168 480 ಮಲ್ಟಿಪಲ್ಲ ಅಂದರೆ 168 ಟೇಬಲಲ್ಲಿ 480 ಬರುತ್ತಾ, ಇಷ್ಟು ಹೇಳಿ. ಬರುತ್ತಾ? ಬರಲ್ಲ. ಸೊ ಹಾಗಾದರೆ ಇನ್ನು ಉಳಿದಿರೋದೇನು 168 ಅಂದರೆ 1680 ಅಂತ, ರೈಟ್. ಸೊ ಒಂದೇ ಆಪ್ಷನ್ ಇರೋದು, ಸಿಂಪಲ್ ನೋಡಿ. 48 480 ಅಲ್ಲಿ ಹೋಗುತ್ತೆ, 480 ಬರುತ್ತೆ, ಮಲ್ಟಿಪಲ್ ಆಗುತ್ತೆ. 120 ಮಲ್ಟಿಪಲ್ ಅಲ್ಲಿ 480 ಬರುತ್ತೆ, ಬಟ್ 168 ಮಲ್ಟಿಪಲ್ ಅಲ್ಲಿ 480 ಬರಲ್ಲ. ಓಕೆನಾ? ಸೊ 168 into 10 ದಟ್ ಈಸ್ 1680, ರೈಟ್. ಸೊ 1680 ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು, ದಟ್ ಈಸ್ 16.8. ಇಷ್ಟೇ, ಮಾಡೋ ಅವಶ್ಯಕತೆ ಇಲ್ಲ. ನಾನು ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಗ್ಬೇಕಂತ ಹೇಳಿ ಇಷ್ಟೆಲ್ಲ ಮಾಡ್ತಿದ್ದೀನಿ. ಅದೇ ಒಂದು ವೇಳೆ ನಾವು ಸಿಂಪಲ್ ಆಗಿ ಲಾಜಿಕ್ ಆಗಿ ಮಾಡ್ಬೇಕಂದ್ರೆ ಪೆನ್ನು ಪೇಪರ್ ಸಮೇತ ಬೇಕಾಗಿಲ್ಲ. ಇಲ್ಲಿ ನೋಡಿ, 48 120 168 ಎಚ್ ಸಿ ಎಫ್ ಎಷ್ಟು, ಸೊ 24 ಇದೆ ಅಂಡ್ 12 ಇದೆ. 12ಗಿಂತ 24 ಜಾಸ್ತಿ, ಎಲ್ಲದರಲ್ಲೂ 24 ಬರ್ತಿದೆ, ಎರಡು ಆಪ್ಷನ್. ನೆಕ್ಸ್ಟ್ 168 ಮಲ್ಟಿಪಲ್ ಆಗಿರಬೇಕು, ಒಂದೇ ಆಪ್ಷನ್, ರೈಟ್. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ? ಸೊ ರೀಸೆಂಟ್ ಆಗಿ 2026 ಅಲ್ಲಿ ಕೇಳಿರುವಂಥ ಪ್ರಶ್ನೆಗಳು ತುಂಬಾ ಅಂದ್ರೆ ತುಂಬಾ ಈಸಿ ಇದೆ, ಬಟ್ ಲೆಂತ್ ಇದೆ. ಬಟ್ ಅರ್ಥ ಆದ್ರೆ ಮಾತ್ರ ನಾವು ಸಾಲ್ವ್ ಮಾಡೋಕ್ಕಾಗುತ್ತೆ, ಇಲ್ಲಾಂದ್ರೆ ಸಾಲ್ವ್ ಮಾಡೋಕ್ಕಾಗಲ್ಲ, ಓಕೆನಾ? ಸೊ ಟ್ರೈ ಮಾಡೋಣ, ತೊಂದರೆ ಇಲ್ಲ, ಟ್ರೈ ಮಾಡೋಣ, ಓಕೆನಾ? ಸೊ ಒಂದು ವೇಳೆ ಅರ್ಥ ಆಯ್ತು ಅಂದ್ರೆ ಸರ್ ಅರ್ಥ ಆಯ್ತು ಅಂತ ಹೇಳಿ, ಇಲ್ಲ ಸರ್ ಇನ್ನೊಂದ್ಸಲ ಹೇಳಂದ್ರೆ ನಾನು ಇನ್ನೊಂದ್ಸಲ ನಿಮ್ಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ, ಓಕೆ? ಸೊ 3 ಪಾಸಿಟಿವ್ ಇಂಟಿಜರ್ಸ್ ಎ ಬಿ ಸಿ ಸ್ಯಾಟಿಸ್ಫೈ GCD. GCD ಮೀನ್ಸ್ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ, ಇಟ್ ಮೀನ್ಸ್ HCF ಅಂತಾನೆ ಅರ್ಥ, ಓಕೆನಾ? ಸೊ ಎ ಬಿದು HCF ಎಷ್ಟು 8 ಅಂತೆ, ಅದನ್ನ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ GCD BC ಇದೆಷ್ಟು 12 ಅಂತೆ, ಸೊ 12. ನೆಕ್ಸ್ಟ್ GCD CA ಅದೆಷ್ಟು 4, ಮತ್ತು ಎಗೈನ್ ಇದನ್ನು ಎ ಅಂತ ಬರ್ಕೊಳ್ಳೋಣ 4, ಓಕೆನಾ? ಅಂಡ್ LCM ಈಸ್ 240. ಹಾಗಾದ್ರೆ ಮಿನಿಮಮ್ ವ್ಯಾಲ್ಯೂ ಆಫ್ A ಪ್ಲಸ್ B ಪ್ಲಸ್ C ಎಷ್ಟು ಅಂತ, ಓಕೆನಾ? ಸೊ ಸಿಂಪಲ್ ಐತೆ, ಇದನ್ನ ಹೆಂಗಿರೋದನ್ನ ಹಂಗೆ ಬರ್ಕೊಳ್ಳಿ. 8 12 8ಗೆ LCM ಎಷ್ಟು 24, ರೈಟ್. 12 4ಗೆ LCM ಎಷ್ಟು 12. ಇಷ್ಟೇ, ಇಷ್ಟು ಅರ್ಥ ಆಯ್ತು ಅನ್ಕೊಳ್ತೀನಿ, ಓಕೆನಾ? ಸೊ ಮೊದಲನೇದು ಹಂಗೆ ಬರ್ಕೋಬೇಕು, ಎರಡನೇದು ಏನು ಮಾಡಬೇಕು, ಸೊ LCM ಫೈಂಡ್ ಔಟ್ ಮಾಡಬೇಕು, ಮೂರನೇದಕ್ಕೂ LCM ಫೈಂಡ್ ಔಟ್ ಮಾಡಬೇಕು. ಬಟ್ ನೋಡಿ ಇಲ್ಲಿ, ಸೊ CAಗೆ ಏನಿದೆ, ಅವ್ರು ಕೊಟ್ಟಿದ್ದಾರೆ ಕ್ಲಾರಿಟಿಯಾಗಿ 4 HCF ಬರುತ್ತೆ ಅಂತ ಹೇಳಿದ್ದಾರೆ. ಸೊ HCF 4 ಅಲ್ವಾ? ಒಂದು ವೇಳೆ ನಾವು 36 ಮಾಡಿದ್ವಿ ಅನ್ಕೊಳ್ಳಿ, ಆಗ 36 ಮಾಡಿದ್ರೆ ತೊಂದರೆ ಇಲ್ಲ. ಸೊ HCF 4 ಇರಬೇಕಷ್ಟೆ, ಓಕೆನಾ? ಸೊ ಈ ಥರ ಬಂತಾ? ಸೊ ಇಲ್ಲಿ 8 to 24 12ಗೆ LCM ಎಷ್ಟು 24. ಸೊ 24 ಇದು X ಅನ್ಕೊಳ್ಳಿ, ಇದು Y ಅನ್ಕೊಳ್ಳಿ, ಇದು Z ಅನ್ಕೊಳ್ಳಿ. XYZ ಈಸ್ ಈಕ್ವಲ್ ಟು ಕೊಟ್ಟಿದ್ದಾರೆ ಎಷ್ಟು 240, ಓಕೆ. 1 ಜಾ 10 ಜಾ, ಹಾಗಾದರೆ X ಇಂಟು Y ಇಂಟು Z ನಾವು ಏನು ಮಾಡಬೇಕು, 10 ವ್ಯಾಲ್ಯೂನ ಪುಟ್ ಮಾಡಬೇಕು, ಓಕೆನಾ? ಸೊ ಈ ಥರ ಬಂದಾಗ ಸಿಂಪಲ್ ಆಗಿ ಸ್ಮಾಲೆಸ್ಟ್ 10 ಏನಂತ ಬರ್ಕೋದು, ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ. 10 ಏನಂತ ಬರ್ಕೋದ್ರಿ ನೀವು, 2 into 5 ಆರ್ 1 into 10, ಓಕೆ. 1 into 2 into 5, ಓಕೆ. ಈ ಥರ ಬಂದಾಗ ಅತಿ ಚಿಕ್ಕ ಸಂಖ್ಯೆಗೆ ಅತಿ ದೊಡ್ಡ ಸಂಖ್ಯೆನ ಮಲ್ಟಿಪಲ್ ಮಾಡಿ 40, ಅತಿ ದೊಡ್ಡ ಸಂಖ್ಯೆಗೆ ಅತಿ ಚಿಕ್ಕ ಸಂಖ್ಯೆ ಮಲ್ಟಿಪಲ್ ಮಾಡಿ ಎಷ್ಟು 2, 24 into 2 48, ಓಕೆನಾ? ನೆಕ್ಸ್ಟು 12 ಒಂದು ಐತೆ, ಒಂದು ಹಂಗೆ ಬರ್ಕೊಳ್ಳಿ 12. 40 ಪ್ಲಸ್ 48 ಎಷ್ಟು 88 ಪ್ಲಸ್ 12 ಎಷ್ಟು 100. ಸಿಂಪಲ್, ಅರ್ಥ ಆಯಿತು ಅನ್ಕೊಳ್ತಿದ್ದೀನಿ, ಓಕೆ. ನಾವು ಫಸ್ಟ್ ನಾವೇನು ಮಾಡಬೇಕು, ಎ ಬಿ ಹಿಂಗೆ ಬರ್ಕೊಳ್ಳಿ, ಆಮೇಲೆ 8 12ಗೆ LCM ಫೈಂಡ್ ಔಟ್ ಮಾಡಿ ಕಂಡೀಷನ್ ನೋಡ್ಕೊಳ್ಳಿ. ಸೊ ಬಿಗೆ ಕಂಡೀಷನ್ ನೋಡ್ಕೊಳ್ಳದೆ ಇದ್ರೂ ನಡೆಯುತ್ತೆ, ಬಟ್ ಸಿಗೆ ಕಂಡೀಷನ್ ನೋಡ್ಕೋಬೇಕು. 12 4ಗೆ LCM ಫೈಂಡ್ ಔಟ್ ಮಾಡಿ ಅಂಡ್ HCF 4 ಆಗಿರಬೇಕು, ನೆನ್ಪಿಟ್ಕೋಬೇಕು, ಕ್ಲಿಯರ್? ಅದಾದಮೇಲೆ ಅತಿ ಚಿಕ್ಕ ಸಂಖ್ಯೆಗೆ ಅತಿ ದೊಡ್ಡ ಸಂಖ್ಯೆನ ಮಲ್ಟಿಪಲ್ ಮಾಡಿ, ರೈಟ್? ಸೊ ಇದನ್ನು ಬಿಟ್ಬಿಡಿ, 2 into 5 ತಗೊಳ್ಳಿ ಸಾಕು. ಸೊ ದೊಡ್ಡ ಸಂಖ್ಯೆಗೆ ಚಿಕ್ಕ ಸಂಖ್ಯೆಗೆ ಮಲ್ಟಿಪಲ್ ಮಾಡಿ, ಚಿಕ್ಕ ಸಂಖ್ಯೆಗೆ ದೊಡ್ಡ ಸಂಖ್ಯೆಗೆ ಮಲ್ಟಿಪಲ್ ಮಾಡಿ, ಆನ್ಸರ್ ಬರುತ್ತೆ, ಕ್ಲಿಯರ್? Next question, same type of question. 3 positive integers A, B, C satisfy the following conditions. HCF AB is equal to 12. HCF AB is to 12, 12. BC is to 18. And C is to 6. A 6. Same ಅದೇ ತರ 12 ಬರ್ಕೊಳ್ಳಿ. So
12ಗೆ 18ಗೆ ನಾವು ಏನು ಮಾಡಿದ್ವಿ ಆಗ ಎಲ್ ಸಿ ಎಮ್. ಸೊ ಎಲ್ ಸಿ ಎಮ್ ಮಾಡೋಣ. 12ಗೆ 18ಗೆ ಎಲ್ ಸಿ ಎಮ್ ಎಷ್ಟು? 36. ಸೊ ಅವರೇ ಕೊಟ್ಬಿಟ್ಟಿದ್ದಾರಲ್ವ. ಇಫ್ ಎ ಇಸ್ ಈಕ್ವಲ್ ಟು 12x, ಬಿ ಇಸ್ ಈಕ್ವಲ್ ಟು 36x ಅಂಡ್ ಸಿ ಇಸ್ ಈಕ್ವಲ್ ಟು 18z. ಸೊ ನಾವು ಪೂರ್ತಿ ಓದಬೇಕಿತ್ತು, ಅವರೇ ಕೊಟ್ಬಿಟ್ಟಿದ್ದಾರೆ ಎಲ್ಲಾನು. 12x, 36y ಅಂಡ್ 18z. ಸೊ 12, 36, 18ಗೆ ಎಲ್ ಸಿ ಎಮ್ ಎಷ್ಟು? 36. ಸೊ 36ನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 1080. ಸೊ ಹಾಗಾದರೆ ಎಷ್ಟು ನಾವು ಫೈಂಡ್ ಔಟ್ ಮಾಡಬೇಕು? 1 30 ಇದೆ. ಸೊ ಎಕ್ಸ್ ವೈ ಝೆಡ್ 30 ಫೈಂಡ್ ಔಟ್ ಮಾಡಬೇಕು. ಅಂದರೆ 2 × 3 × 5. ಓಕೆನಾ? ಓಕೆನಾ? ಸೊ 3 ವ್ಯಾಲ್ಯೂ ಬಂದಾಗ ಡೈರೆಕ್ಟಾಗಿ ಪುಟ್ ಮಾಡಿಬಿಡೋಣ. ಸೊ 12 × 2 ಎಷ್ಟು? 24 ಪ್ಲಸ್ 36 × 3 ಎಷ್ಟು? 108 ಪ್ಲಸ್ 18 × 5 ಎಷ್ಟು? 90. ಸೊ ನೋಡಿ, ಕನ್ಫ್ಯೂಸ್ ಆಗಿಬಿಡಿ. ಇಲ್ಲಿ 2 ವ್ಯಾಲ್ಯೂಸ್ ಇದ್ದಾಗ ನಾವು ಏನು ಮಾಡಿದ್ವಿ? ಡೈರೆಕ್ಟಾಗಿ ಪುಟ್ ಮಾಡಿಬಿಟ್ವಿ. ಕ್ಲಿಯರ್? ಸೊ ಇಲ್ಲಿ 3 ವ್ಯಾಲ್ಯೂಸ್ ಬರುತ್ತೆ, ಅಂದರೆ 1 ಲೆಕ್ಕ ತಗೋಬೇಡಿ. ಇಲ್ಲಿ 3 ವ್ಯಾಲ್ಯೂಸ್ ಬರುತ್ತಲ್ವ, 3 ವ್ಯಾಲ್ಯೂಸ್ ಬಂದರೆ ಹೇಗಿದೆಯೋ ಹಾಗೆ ಮಲ್ಟಿಪಲ್ ಮಾಡಿ. ಓಕೆ? ಸೊ 90 ಪ್ಲಸ್ 24 ಎಷ್ಟು? ದಟ್ ಈಸ್ 114 ಪ್ಲಸ್ 108 ಅಲ್ವಾ? ಸೊ ಆನ್ಸರ್ ಎಷ್ಟು? 222. ಎಷ್ಟು ಆನ್ಸರ್? 222. ಜಾಸ್ತಿ ಕಷ್ಟ ಇಲ್ಲ, ಬಟ್ ಅರ್ಥ ಮಾಡ್ಕೋಬೇಕು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಕರ್ನಾಟಕದಲ್ಲೇ ಯಾರು ಸಮೇತ ಹೇಳಿಲ್ಲ ಅಂತ ಅಂದ್ಕೊಳ್ತಿದ್ದೀನಿ. ನಿಮಗೋಸ್ಕರ ನಾನು ಎಲ್ ಸಿ ಎಮ್ ಎಚ್ ಎಫ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ನೇಟಿವ್ ಬಂದಿದ್ರು ಸಮೇತ ನಿಮ್ಗೆ ಮಾಡ್ಕೊಡ್ತೀನಿ. ಬಿಕಾಸ್ ರೈಲ್ವೆ ಅಲ್ಲಿ ಕ್ವಶನ್ಸ್ ಕೇಳೋ ವಿಧಾನ ಚೇಂಜ್ ಆಗಿದೆ. ಅದನ್ನು ನಾವು ನೆನಪಿಟ್ಕೋಬೇಕು. ಅವಾಗಿನ ಥರ ಈಸಿ ಕ್ವಶನ್ಸ್ ಕೇಳ್ತಿಲ್ಲ, ಸ್ವಲ್ಪ ಕ್ಯಾಲ್ಕುಲೇಟಿವ್ ಕ್ವಶನ್ಸ್ ಕೇಳ್ತಿದ್ದಾರೆ. ಯಾರ್ದೆಲ್ಲ ಈ ಸಲ ಕರೆಕ್ಟಾಗಿ ಆಗಿಲ್ಲ ಅವ್ರು ದಯವಿಟ್ಟು ಆಗಸ್ಟ್ಗೆ ಹೊಡಿಲೇಬೇಕು ಈ ಸಲ. ಓಕೆನಾ? ನೀವು ನನಗೆ ಒಂದು ಶಪಥ ಮಾಡಬೇಕು, ಸರ್ ಆಗಸ್ಟಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ. ಓಕೆ? ಸೊ 3 ಪಾಸಿಟಿವ್ ಇಂಟಿಜರ್ಸ್ ಎ ಬಿ ಸಿ ಸ್ಯಾಟಿಸ್ಫೈ ಜಿ ಸಿ ಡಿ. ಎ ಬಿ ಇಸ್ ಈಕ್ವಲ್ ಟು 12. ಎ ಬಿ ಎಷ್ಟು? 12. ಈಗ ಸ್ವಲ್ಪ ಸ್ಪೀಡಾಗಿ ಮಾಡೋಣ. ಬಿ ಸಿ ಎಷ್ಟು? 18. ಸಿ ಎಷ್ಟು? 6. ಸೊ ಎ ಬಿ ಸಿ ಎಷ್ಟು? 6ಗೆ ಅಂತೆ. ಸೊ ಓಕೆ. 12, 18ಗೆ ಎಲ್ ಸಿ ಎಮ್ ಎಷ್ಟು? 36. 6, 18ಗೆ ಎಲ್ ಸಿ ಎಮ್ ಎಷ್ಟು? 18. ಓಕೆನಾ? ಸೊ ಟೋಟಲ್ ಎಷ್ಟಾಯ್ತಪ್ಪ? 66. 66 ಇಸ್ ಈಕ್ವಲ್ ಟು 6k. ಸೊ 1 11 ಮುಗೀತು. k ಇಸ್ ಈಕ್ವಲ್ ಟು ಎಷ್ಟು? 7. ಆಯ್ತು ನೋಡಿ. ದ ನಂಬರ್ ಆಫ್ ಆರ್ಡರ್ ಪೈಡ್ ಆಫ್ ಪಾಸಿಟಿವ್ ಇಂಟಿಗ್ರಲ್ ಸೊಲ್ಯೂಷನ್ಸ್ ಎ ಬಿ ಸಚ್ ದಟ್ ದ ಎಚ್ ಸಿ ಎಫ್ ಆಫ್ ಎ ಆ್ಯಂಡ್ ಬಿ ಈಸ್ 28 ಅಂಡ್ ಎ ಪ್ಲಸ್ ಬಿ ಈಸ್ 868 ಈಸ್ ಅಂತ ಕೇಳಿದ್ದಾರೆ. ಎ ಮತ್ತು ಬಿ ಧನ ಪೂರ್ಣಾಂಕಗಳಾಗಿದ್ದು ಜಿ ಸಿ ಡಿ ಮೀನ್ಸ್ ಎಚ್ ಸಿ ಎಫ್. ನೀವು ಜಿ ಸಿ ಡಿ ಕೊಟ್ಟಿದ್ದಾರೆ ಅಂತ ಅಲ್ಲೇ ಕೆಡಿಸ್ಕೊಬಿಡಿ, ಎಚ್ ಎಫ್ ಅಂತ. ಸೊ ಎ ಪ್ಲಸ್ ಬಿ 868 ಆಗಿರೋ ಕ್ರಮಿತ ಜೋಡಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ಸೊ ಎ ಆ್ಯಂಡ್ ಬಿ 28. ಸೊ ಓಕೆ, 28 ಇಸ್ ಈಕ್ವಲ್ ಟು 868 ಮಾಡಿದ್ವಿ ಅಂದ್ಕೊಳ್ಳಿ. ಸೊ 1 3 84, 228 ಉಳಿತು, 1 31 ಆಯಿತು. ಬಟ್ ಪಾಸಿಟಿವ್ ಇಂಟಿಗ್ರಲ್ ಸೊಲ್ಯೂಷನ್ಸ್ ಅಂದರೆ ಯಾವಾಗಲೂ ಸಮೇತ ಸೊ ಪ್ರೈಮ್ ನಂಬರ್ಸ್ ಆಗಿರಬಾರ್ದು. ಸೊ 31 ಏನು ಪ್ರೈಮ್ ನಂಬರ್. ಸೊ -1 ಮಾಡಿದ್ರೆ ನಿಮಗೆ ಸೊಲ್ಯೂಷನ್ ಬರುತ್ತೆ. ಕ್ಲಿಯರ್? ಸೊ ಆ ಥರ ಬಂದಾಗ ಮಾಡಿ ತೊಂದರೆ ಇಲ್ಲ. ಇದು ನೋಡಿ, 3 ಪಾಸಿಟಿವ್ ಇಂಟಿಜರ್ಸ್ ಪಿ ಕ್ಯೂ ಆರ್ such that the highest common factor of p and q is 15. The highest common factor of q and r is 10. The highest common factor of r and p is 5. The sum of p plus q plus r is small as possible. The value of p into q into r. ಸೇಮ್ ಅದೇ ಥರ. ಸೊ ಪಿ ಕ್ಯೂ ಎಷ್ಟು? 15. ಇದು ಪಿ, ಇದು ಕ್ಯೂ. ಓಕೆನಾ? 15 ಮತ್ತು ಇದು 10, ಇದು ಆರ್ದು 10. ಓಕೆನಾ? ಸೊ ನೆಕ್ಸ್ಟ್ ಆರ್ ಆ್ಯಂಡ್ ಪಿ ಎಷ್ಟು? 5. ಕ್ಲಿಯರ್? ಸೊ ಇದು 15 10ಗೆ ಎಷ್ಟು? 30. LCM. ಸೊ 5ಗೆ 10ಗೆ 10. ಓಕೆ? ಸರಿ. 15 × 3 ಎಷ್ಟು? 45 ಇಂಟು 1010. ದಟ್ ಈಸ್ 4500. ಸಿಂಪಲ್. ಪಿ ಕ್ಯೂ ಆರ್ ಅಲ್ಲಿ ಕೇಳಿರೋದು, ಅವ್ರು ಪಿ ಇಂಟು ಕ್ಯೂ ಇಂಟು ಆರ್ ಕೇಳಿದ್ದಾರೆ. ಸಿಂಪಲ್ ಐತೆ. ನೆಕ್ಸ್ಟ್ ಕ್ವಶನ್. ದ ಸಮ್ ಆಫ್ 2 ನಂಬರ್ಸ್ ಎ ಆ್ಯಂಡ್ ಬಿ ವೇರ್ ಎ ಲೆಸ್ ದ್ಯಾನ್ ಬಿ ಈಸ್ 129. The HCF and LCM of A and B are 3 and 1350 respectively. Find the value of 1 by A minus 1 by B. ಈ ಪ್ರಶ್ನೆ ನಾನು ಟಾಪ್ 120 ಕ್ವಶನ್ಸ್ ಅಲ್ಲಿ ಸಮೇತ ಮಾಡಿಸಿದ್ದೀನಿ, ಇಲ್ಲಿ ಸಮೇತ ಮಾಡಿಸ್ತೀನಿ ತೊಂದರೆ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕಪ್ಪ? ಇದನ್ನು ಫೈಂಡ್ ಔಟ್ ಮಾಡಬೇಕು. 1 by A 1 by B. ಇದು ಈ ಕಡೆ ಹೋದರೆ B minus A divided by
ಎ ಬಿ ಆಯಿತು. ಅಲ್ಲ ನಾವೇನು ಫೈಂಡ್ ಔಟ್ ಮಾಡಬೇಕು? ಬಿ ಮೈನಸ್ ಎ ಆ್ಯಂಡ್ ಎ ಬಿ. ಸೊ ಎ ಬಿ ಅವರೇ ಕೊಟ್ಟಿದ್ದಾರೆ. ಎ ಬಿ ಅಂದರೆ ಏನು? ಎ ಬಿ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್, ರೈಟ್? ಸೊ 2 ನಂಬರ್ಸ್ ಅಲ್ವಾ, ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್, ರೈಟ್? ಸೊ 3 into 1350, that is 13 3 is 39 and 53 is 150, that is 4050 ಆಯಿತು. ಓಕೆ, ಕ್ಲಿಯರ್? ಸೊ LCM ಇಂಟು ಎಚ್ ಎಫ್ ಎಷ್ಟಾಯಿತು? ಎ ಬಿ ವ್ಯಾಲ್ಯೂ 4050. ಸೊ ನಾವು ಬಿ ಮೈನಸ್ ಎ ಫೈಂಡ್ ಔಟ್ ಮಾಡಬೇಕು. ಮಾಡೋಣ ಬನ್ನಿ, ತೊಂದರೆ ಇಲ್ಲ. ಎ ಪ್ಲಸ್ ಬಿ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಎಷ್ಟಪ್ಪ? 129, ರೈಟ್? ಸೊ ಬಿ ಮೈನಸ್ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಏನು? 4ab. ಕ್ಲಿಯರ್? ಸೊ ಇದು ಫಾರ್ಮುಲಾ. ಯಾವಾಗಾದರೂ ಎ ಪ್ಲಸ್ ಬಿ ಕೊಟ್ಟು ಬಿ ಮೈನಸ್ ಸಿ ಕೇಳಿದ್ರೆ ಏನು ಫಾರ್ಮುಲಾ? ಇದು ಫಾರ್ಮುಲಾ, ರೈಟ್? ಸೊ ಬಿ ಮೈನಸ್ ಸಿ ನಮ್ಗೆ ಗೊತ್ತಿಲ್ಲ, ಎ ಪ್ಲಸ್ ಬಿ ಗೊತ್ತು, ಎಷ್ಟು? 129 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಬಿ ವ್ಯಾಲ್ಯೂ ಎಷ್ಟು? 4050. ಕ್ಲಿಯರ್? ಸೊ 129 ಸ್ಕ್ವೇರ್ ಫೈಂಡ್ ಔಟ್ ಮಾಡೋದು ಹೇಗೆ? ದಟ್ ಈಸ್, ಸೊ ಬೇಸ್ನ ತಗೊಳ್ಳಿ, ನಿಯರ್ ಯಾವುದಿದೆ? 150, ರೈಟ್? ಸೊ ಎಷ್ಟು ಆ್ಯಡ್ ಮಾಡಿದ್ರೆ 150 ಆಗುತ್ತೆ? 21. ಒಂದು ಸಲ 21 ಆ್ಯಡ್ ಮಾಡಿ, ಇನ್ನೊಂದು ಸಲ 21 ಮೈನಸ್ ಮಾಡಿ. ಸೊ ಆಗೇನಾಯಿತು? 150 ಪ್ಲಸ್ ಮಾಡಿದ್ರೆ ಮೈನಸ್ ಮಾಡಿದ್ರೆ 108. ಆಲ್ವೇಸ್ ಡಿವೈಡೆಡ್ ಬೈ 100, 3 ಡಿಜಿಟ್ಗೆ. ಅಂಡ್ ನಾವು ಯಾವ ಸಂಖ್ಯೆ ತೊಗೊಂಡಿರ್ತೀವೋ ಆ ಸಂಖ್ಯೆ ಸ್ಕ್ವೇರ್ ಮಾಡಿ 441. ಕ್ಲಿಯರ್? ಇದು 2 ಝಾ, ಇದು 3 ಝಾ, 1 ಝಾ, ಇದು 54 ಝಾ. 54 ಇಂಟು 3 ಎಷ್ಟು? 162. ಓಕೆನಾ? ಇದು ಒಂದು ಕ್ಯಾರಿ ತಗೊಳ್ಳಿ, 441, ದಟ್ ಈಸ್ 16641 ಆಯಿತು. ಇಲ್ಲಿಂದ 16641 ಮೈನಸ್, ಸೊ ಇಲ್ಲಿಂದ ಎಷ್ಟು ಬರುತ್ತೆ? 16200. ಆಮೇಲೆ ರೈಟ್? ಕರೆಕ್ಟಾ? ಕರೆಕ್ಟ್. 40 ಇಂಟು 4 160 ಆ್ಯಂಡ್ 5 ಇಂಟು 50 ಇಂಟು 4 200. ಕ್ಲಿಯರ್? ಸೊ ಇಲ್ಲಿಂದ ಎಷ್ಟು ಬರುತ್ತೆ? 16641 ಮೈನಸ್ 16200, ದಟ್ ಈಸ್ 441, ರೈಟ್? ಸೊ ಬಿ ಮೈನಸ್ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 441. ಆದರೆ ಸ್ಕ್ವೇರ್ ಅದು ಈ ಕಡೆ ಬಂದರೆ ನಾವು ರೂಟ್ ಆಗುತ್ತೆ. ಹಾಗಾದರೆ ಬಿ ಮೈನಸ್ ಎ ವ್ಯಾಲ್ಯೂ ಎಷ್ಟಾಯಿತು? 21, ರೈಟ್? ಸೊ ನಮಗೆ ಬಿ ಮೈನಸ್ ಎ ವ್ಯಾಲ್ಯೂ ಎಷ್ಟು ಬಂತು? 21 ಡಿವೈಡೆಡ್ ಬೈ ಎ ಬಿ ವ್ಯಾಲ್ಯೂ ಎಷ್ಟು? 4050. ಓಕೆ, 3 7 ಜಾ 3 1350 ಇಲ್ಲೇ ಕೊಟ್ಟಿದ್ದಾರಲ್ಲ, ಸೊ ಹಾಗಾಗಿ ಡೈರೆಕ್ಟ್. ಸೊ ಆನ್ಸರ್ ಎಷ್ಟು? 7/1350. ಈ ಥರ ನಾವು ಸೊಲ್ಯೂಷನ್ ಮಾಡಬೇಕು, ಬಿಡಬಾರ್ದು ದಯವಿಟ್ಟು. ಇದರಲ್ಲಿ 2 ಕ್ವಶನ್ಸ್ ಮತ್ತೆ ಕೇಳಿದ್ದಾರೆ. ನಾನು ಆ ಕ್ವಶನ್ಸ್ ನಿಮಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ, ದಯವಿಟ್ಟು ಅದನ್ನು ಸೊಲ್ಯೂಷನ್ ಮಾಡಿ, ಮರಿಬಾರ್ದು. ಓಕೆನಾ? ಅರ್ಥ ಆಯ್ತು ಅಂದ್ಕೊಳ್ತಿದ್ದೀನಿ. ಈ ಥರ ಕೊಟ್ಟರೆ ನಾವು ಏನು ಮಾಡಬೇಕು ಅಂದರೆ, ಫಸ್ಟ್ ಆಫ್ ಆಲ್, ಸೊ ನಾವು ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಬಿ ಮೈನಸ್ ಎ ಡಿವೈಡ್ ಬೈ ಎ ಬಿ ಬರುತ್ತೆ. ಎ ಬಿನ ವ್ಯಾಲ್ಯೂ ಮೀನ್ಸ್ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಎಫ್. ಇಷ್ಟು ಮಾಡಿದ್ರೆ ನಮಗೆ ಎ ಬಿ ವ್ಯಾಲ್ಯೂ ಬಂದುಬಿಡ್ತು. ಅದಾದಮೇಲೆ ಬಿ ಮೈನಸ್ ಎ ಮಾತ್ರ ನಮಗೆ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಬಿ ಮೈನಸ್ ಎ ಹೋಲ್ ಸ್ಕ್ವೇರ್ ಅಂದರೆ ಇದೇನಾಗುತ್ತೆ ಫಾರ್ಮುಲಾ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 4ab ಆಗುತ್ತೆ. ಅದು ನಮ್ಗೆ ಗೊತ್ತಿರಬೇಕು. ನಾವು ಬೇಸಿಕ್ ಐಡೆಂಟಿಟೀಸ್ ಗೊತ್ತಿದ್ರೆ ಈಸಿಯಾಗಿ ಮಾಡಿಬಿಡ್ತೀವಿ. ಸೊ ಎ ಪ್ಲಸ್ ಬಿ ವ್ಯಾಲ್ಯೂ ಅವರು ಕೊಟ್ಟಿದ್ದಾರೆ 129. ಸೊ 129 ಸ್ಕ್ವೇರ್ ಮೈನಸ್ 4 ಇಂಟು 4050. ಇಷ್ಟೆಲ್ಲ ಮಾಡಿದ್ರೆ ನಮ್ಗೆ ಸೊಲ್ಯೂಷನ್ ಈಸಿಯಾಗಿ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಥರ ಕ್ವಶನ್ಸ್ ನೋಡಿದ್ದೀರಾ ಎಲ್ಲಾದರೂ? ಓಕೆನಾ? ನಾವು ನೋಡೋಣ ಇವತ್ತು. ಸೊ ದ ಲೀಸ್ಟ್ ಕಾಮನ್ ಮಲ್ಟಿಪಲ್, ಇಟ್ ಮೀನ್ಸ್ ಎಲ್ ಸಿ ಎಮ್ ಅಂತ, ಆಫ್ ಎಕ್ಸ್ ಟು ದಿ ಪವರ್ ಆಫ್ 3.5 ಇಂಟು ವೈ ಟು ದಿ ಪವರ್ ಆಫ್ 1.5 ಮೈನಸ್ ವೈ ಟು ದಿ ಪವರ್ ಆಫ್ 2.5. ಇದು ಮೇಲ್ಗಡೆ ಹೋದರೆ ಏನಾಗುತ್ತೆ? ಎಕ್ಸ್ ಟು ದಿ ಪವರ್ ಆಫ್ 4.5 ಆಗುತ್ತೆ. ಮೈನಸ್ ಇರೋದು ಮೇಲ್ಗಡೆ ಹೋದರೆ ಪ್ಲಸ್ ಆಗುತ್ತೆ, ನಿನ್ನೆ ಹೇಳಿದ್ವಿ, ರೈಟ್? ಸೊ ಎಕ್ಸ್ ಇಂಟು ವೈ ಟು ದಿ ಪವರ್ ಆಫ್ 3, ರೈಟ್? ಸೊ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂದರೆ ಏನು? ಟು ದಿ ಪವರ್ ಹೈಯೆಸ್ಟ್ ತಗೊತೀವಿ. ಸೊ ಎಕ್ಸ್ದು ಟು ದಿ ಪವರ್ ಆಫ್ ಹೈಯೆಸ್ಟ್ ಯಾವುದಿದೆ? 3.5 ಇದೆಯಾ? ಸರಿ, 4.5 ಇದೆಯಾ? ತಗೊಳ್ರಿ. ಇಂಟು ವೈದು ಎಷ್ಟಿದೆ? ಹೈಯೆಸ್ಟು ಕ್ಯೂಬ್ ಇದೆ. ಕ್ಲಿಯರ್? ಇಷ್ಟು ಮಾಡಬೇಕು. ಬಟ್ ಸೊಲ್ಯೂಷನಲ್ಲಿ ಇಲ್ಲ. ನಾವೇನು ಮಾಡೋಣ ಈಗ? ಮಾಡೋಣ. ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ 1.5 ಇಂಟು ವೈ ಕ್ಯೂಬ್ ಬರ್ಕೋಬೋದಾ? ಬರ್ಕೋಬೋದು. ಏನಕ್ಕೆ ಬರ್ಕೊಳಕ್ಕಾಗಲ್ಲ? ಈಗ ನೋಡಿ, ಎ ಟು ದಿ ಪವರ್ ಆಫ್ 20 ಇದೆ. ನಾನು ಇದನ್ನು ಎ ಟು ದಿ ಪವರ್ ಆಫ್ 15 ಇಂಟು ಎ ಟು ದಿ ಪವರ್ ಆಫ್ 5 ಬರ್ಕೋಬೋದು. ನೀನು ಹೇಳಿದ್ವಲ್ಲ. ಸೊ ಥರ್ಡ್ ಸೆವೆಂಟ್ ಇಂಡೀಸಸ್ ಕಾನ್ಸೆಪ್ಟ್. ಸೊ ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಕಾಮನ್ ಆಯಿತು. ಹಾಗಾದರೆ ಇದೇನಾಗುತ್ತೆ? ಎಕ್ಸ್ ವೈ ಹೋಲ್ ಕ್ಯೂಬ್ ಆಯಿತು, ರೈಟ್? ಸೊ ಎಕ್ಸ್ ಟು ದಿ ಪವರ್ ಆಫ್ 1.5ನ 3/2 ಅಂತ ಬರ್ಕೋಬೋದಾ?
ಬರ್ಕೋಬೋದು ಸರ್. ರೈಟ್. ಸೊ ಇಲ್ಲಿ ಏನಾಗುತ್ತೆ, ಎಕ್ಸ್ ವೈ ಕ್ಯೂಬ್ ಆಗುತ್ತೆ. ಸೊ ಸ್ಕ್ವೇರ್ ಈ ಕಡೆ ಬಂದರೆ ರೂಟ್ ಎಕ್ಸ್ ಕ್ಯೂಬ್ ಆಗುತ್ತೆ. ಕ್ಲಿಯರ್? ಸೊ ಇದು ನೋಡಿ, ದ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ 2 ನಂಬರ್ಸ್ ಇಸ್ 21 ಟೈಮ್ಸ್ ದ ಫಸ್ಟ್ ನಂಬರ್. ರೈಟ್. ಸೊ 21 ಪಟ್ಟು ಅಂದರೆ 21 ಮಲ್ಟಿಪಲ್ ಚೆಕ್ ಮಾಡೋಣ ಬನ್ನಿ. 7 ಇಂಟು 3 3 ಹೋಯ್ತು, 12 ಹೋಯ್ತು, ಇದು ಹೋಗುತ್ತೆ, 7 ಇದು ಹೋಗುತ್ತೆ. ಸೊ 21 ಮಲ್ಟಿಪಲ್ ಚೆಕ್ ಮಾಡಬೇಕು. ರೈಟ್. 21 ಟೈಮ್ಸ್, sorry, 21 times the first number and the highest common factor of the two numbers is 2-digit prime number. So 2-digit prime number ಅತಿ ಚಿಕ್ಕದು ಯಾವುದು? ಓಕೆನಾ? ಸೊ ವಾಟ್ ಇಸ್ ದ ಲೀಸ್ಟ್ ಪಾಸಿಬಲ್ ವ್ಯಾಲ್ಯೂ ಆಫ್, ಓಕೆ, ಅತಿ ಚಿಕ್ಕದು ಅಂದರೆ 11. ಸೊ 11 ಮಲ್ಟಿಪಲ್ ಚೆಕ್ ಮಾಡಿ. 10 ಅಲ್ಲಿ 5 ಹೋದ್ರೆ ಇದು ಹೋಗಲ್ಲ, 5 ಅಲ್ಲಿ 7 ಹೋದ್ರೆ ಇದು ಹೋಗಲ್ಲ, 3 ಅಲ್ಲಿ 3 ಹೋದ್ರೆ ಇದು ಹೋಗುತ್ತೆ. ಓಕೆನಾ? ಸೊ ಇದೊಂದು ಪ್ರಶ್ನೆ ಇದೆ ಅಲ್ವಾ? ಸೊ ಇದನ್ನು ಸ್ವಲ್ಪ ಬೇಗ ಮಾಡಿಬಿಡ್ತೀನಿ. ಓಕೆನಾ? ಚಾರ್ಜ್ ಖಾಲಿ ಆಗ್ತಿದೆ, ಪವರ್ ಇಲ್ಲ. ಸೊ ದ LCM ಆಫ್ 2 prime numbers x and y, x greater than y is 119. ಸೊ 119 ನಾವು ಏನಂತ ಬರ್ಬೋದು, 17 ಇಂಟು 7. ಸೊ ಎಕ್ಸ್ನ ವ್ಯಾಲ್ಯೂ 17, ವೈನ ವ್ಯಾಲ್ಯೂ 7. ಸೊ ಅವ್ರು ಏನು ಕೇಳಿದರೆ 3y ಅಲ್ವಾ? 3 ಇಂಟು 7 ಮೈನಸ್ 17, ದಟ್ ಈಸ್ 21 ಮೈನಸ್ 17 ಎಷ್ಟು? 4. ಓಕೆನಾ? ಸೊ ಇಷ್ಟು ಕ್ಲಿಯರ್. ಸೊ ಎಲ್ಲನೂ ಅರ್ಥ ಆಗಿದೆ ಅಂದ್ಕೊಳ್ತಿದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮಲ್ಲಿ ಜಾಯಿನ್ ಆಗಿ, ಅಲ್ಲಿ ಒಳ್ಳೊಳ್ಳೆ ಪ್ರಶ್ನೆಗಳು ಮುಂದೆ ಸಿಗುತ್ತೆ ನಿಮಗೆ. ಕ್ಲಿಯರ್? ಸೊ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.